ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಇವತ್ತಿನ ವಿಶೇಷ ಬೆಂಗಳೂರಿನಲ್ಲಿ ಗಣೇಶೋತ್ಸವ ಮತ್ತು ಯಕ್ಷಗಾನ ಪ್ರದರ್ಶನ. ಬೆಂಗಳೂರಿನಲ್ಲಿ ಹೊಸ ಬಡಾವಣೆಗಳಲ್ಲಿ ಬಂದು ನೆಲೆಸುತ್ತಿರುವಂತಹ ಜನರು ಪುರುಸೊತ್ತಿಲ್ಲದ ಬದುಕಿನಲ್ಲಿ ಅಪರಿಚಿತರಂತೆ ಬದುಕಿ ಹಾಗೆ ಉತ್ಸವ ಅಥವಾ ಪ್ರದರ್ಶನಗಳಲ್ಲಿ ಭಾಗವಹಿಸುವುದು ಕಡಿಮೆ ಆಗುತ್ತಿದೆ. ಆದರೆ ಇಂತಹ ಸಂದರ್ಭಗಳಲ್ಲೂ ಸಹ ನಿವಾಸಿಗಳನ್ನ ಒಗ್ಗೂಡಿಸಿ ಮಾಡಿದಂತಹ ಗಣೇಶೋತ್ಸವ ಮತ್ತು ಯಕ್ಷಗಾನ ಪ್ರದರ್ಶನ ಹೀಗೆ 2 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಕರ್ನಾಟಕದ ಜನಪ್ರಿಯ ಯಕ್ಷಗಾನ ಕಲೆ ರಾತ್ರಿ ಇಡೀ ಪ್ರದರ್ಶನಗೊಳ್ಳುತ್ತಿದ್ದಂತಹ ಕಲೆ. ಈ ಕಲೆ ಮುಂದಿನ ಪೀಳಿಗೆಗೆ ಉಳಿಯಬೇಕು ಎಂದರೆ 3 ಗಂಟೆಗೆ ಸೀಮಿತ ಮಾಡಬೇಕು ಎನ್ನುವುದು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಶಿವರಾಮ ಕಾರಂತರ ಅಭಿಪ್ರಾಯವಾಗಿತ್ತು. ಈಗ ನಗರ ಪ್ರದೇಶದಲ್ಲಿ ಹಲವೆಡೆ 3 ತಾಸಿನ ಯಕ್ಷಗಾನ ಜನಪ್ರಿಯವಾಗಿದೆ. ಆದರೆ ಮೊನ್ನೆ ಬೆಂಗಳೂರಿನ ಜಕ್ಕೂರು ಬಳಿ ಇರುವ ಡಾಕ್ಟರ್ ಶಿವರಾಮ ಕಾರಂತ ಹೆಸರಿನ ಬಡಾವಣೆಯಲ್ಲಿ 3 ತಾಸಿನ ಯಕ್ಷಗಾನ ನಡೆದದ್ದು ವಿಶೇಷವಾಗಿತ್ತು. ಡಾಕ್ಟರ್ ಶಿವರಾಮ ಕಾರಂತ ನಗರದಲ್ಲಿನ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಗಣೇಶೋತ್ಸವ ಆಚರಣೆಯಲ್ಲಿ ಆ ಯಕ್ಷಗಾನ ನಡೆದಿತ್ತು. ಮೊದಲಿಗೆ ಅಲ್ಲಿನ ಗಣೇಶೋತ್ಸವ ಹೇಗಿತ್ತು ಎಂದು ನೋಡೋಣ. ಭಾದ್ರಪದ ಶುಕ್ಲದ ಚೌತಿಯಂದು ಮನೆ ಮನೆಗೆ ಗಣಪ ಬಂದರೆ ಪುರುಸೊತ್ತು ಸಿಗದ ನಿವಾಸಿಗಳ ವಿನಾಯಕೋತ್ಸವ ವೀಕೆಂಡ್ಗೆ ಬಂದಿತ್ತು. 2 ದಿನದ ಉತ್ಸವಕ್ಕಾಗಿ ಬೆಳಿಗ್ಗೆ ಗಣೇಶನ ದೊಡ್ಡ ಮೂರ್ತಿ ತಂದು ಪ್ರತಿಷ್ಠಾಪಿಸಿ ಪೂಜಿಸಿ ಸಾರ್ವಜನಿಕ ದರ್ಶನಕ್ಕೆ ಇಟ್ಟಿದ್ದರು. ಹೂವಿನ ಅಲಂಕಾರದ ಜೊತೆ ಮೋದಕದ ಹಾರ ಸಹ ಹಾಕಿದ್ದರು. ಮುಂದಿನ ಕಾರ್ಯಕ್ರಮ ಈಗ ನೋಡಿ. ಹಬ್ಬ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಹಬ್ಬ, ನಮ್ಮೆಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥ ಹಬ್ಬ. ಎಲ್ಲರೂ ನಮ್ಮ ರೆಸಿಡೆಂಟ್ಸ್ ಅವರು ಏನ್ ಹೇಳಿದ್ರು ಅಂದ್ರೆ, ಸರ್ ಗಣೇಶ ಹಬ್ಬದ ದಿನ ಹಬ್ಬ ಮಾಡೋದು ಬೇಡ, ಯಾಕೆ ಅಂದ್ರೆ ನಾವು ಮನೆಯಲ್ಲಿ ಹಬ್ಬ ಮಾಡ್ತೇವೆ, ಸೊ 1-2 ದಿನ ಬಿಟ್ಟು ಗಣೇಶ ಹಬ್ಬ ಮಾಡಿ ಅಂತ ನಾವು ಕಮಿಟಿ ಜೊತೆಗೆ ಡಿಸ್ಕಷನ್ ಮಾಡಿ, ಇಲ್ಲ ಈ ಸರಿ 3 ದಿನ ಮಾಡಬೇಕು ತಾವು ಕಾರ್ಯಕ್ರಮ ಅಂದ್ರು. ನಮಗೇನೋ ಸಂತೋಷನೇ, ಆದರೆ ನಮಗೆ ಬಡ್ಜೆಟ್ ಅಷ್ಟೇ ಪ್ರಮಾಣದಲ್ಲಿ ಬೇಕು. ಹಾಗಾಗಿ ನಾವು ಈ ಸರಿ 2 ದಿನಕ್ಕೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಶರಣು ನೀನಗೆ ಶರಣು ವಿನಾಯಕ, ಶರಣು ನೀನಗೆ ಶರಣು ವಿನಾಯಕ, ಪಾಶಾಂಕುಶಧರ ಮೂಷಿಕವಾಹನ, ಸರ್ವಾಲಂಕೃತನೇ ಗಜಾನನ, ಆದಿಪೂಜಿತ ನೀನು, ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು, ಗಣಾಧಿಪ. ಶರಣು ನೀನಗೆ ಶರಣು ವಿನಾಯಕ, ಶರಣು ನೀನಗೆ ಶರಣು. गुणाधीशाय गुणाधीशाय गुणप्रवेशाय
ಚಿಣ್ಣರ ಹಾಡು ಕೇಳಲು ಚೆನ್ನ, ಹಾಗೆ ಯುವಕರ ನೃತ್ಯ ನೋಡಲು ಚೆನ್ನ. ಆದರೆ ಬೆಳೆಯುತ್ತಿರುವ ಬೆಂಗಳೂರಿನ ಹೊಸ ಬಡಾವಣೆಗಳಿಗೆ ಹಲವು ಪ್ರದೇಶಗಳಿಂದ, ಹಲವು ರಾಜ್ಯಗಳಿಂದ ಬರುತ್ತಿರುವವರೇ ಹೆಚ್ಚು. ನಿವಾಸಿಗಳ ಭಾಷೆ, ಸಂಸ್ಕೃತಿ, ಆಚರಣೆ ಭಿನ್ನ ಭಿನ್ನವಾಗಿರುತ್ತದೆ. ಎಷ್ಟೋ ಬಾರಿ ಪಕ್ಕದ ಮನೆಯವರು ಯಾರು ಎಂದೇ ಗೊತ್ತಿರುವುದಿಲ್ಲ. ಹೀಗಿರುವಾಗ ಗಣೇಶೋತ್ಸವದ 2-3 ಗಂಟೆಯ ಮನರಂಜನೆಗೆ ನಿವಾಸಿಗಳನ್ನು ತಯಾರಿ ಮಾಡಿಸುವುದು ಕಷ್ಟದ ಕೆಲಸ. ಅದು ಹೇಳಿ ಕೇಳಿ ಸಂಜೆಯ ಹೊತ್ತಿಗೆ ಸುರಿಯುವ ಧಾರಾಕಾರ ಮಳೆಗೆ ಮನೆಯಿಂದ ಹೊರಬರುವವರೇ ಕಡಿಮೆ. ಆದರೂ ಕಾರ್ಯಕ್ರಮಕ್ಕೆ ಧಕ್ಕೆಯಾಗದ ಪೆಂಡಾಲ್ನಲ್ಲಿ ಹಾಡು, ವಾದನ, ಬಗೆ ಬಗೆಯ ನೃತ್ಯವನ್ನು ನಿವಾಸಿಗಳ ಮಕ್ಕಳಿಂದ, ಯುವಕರಿಂದ, ಹಿರಿಯರಿಂದ ಮಾಡಿಸಿದ್ದ ಮನರಂಜನಾ ಕಾರ್ಯಕ್ರಮ ಅದಾಗಿತ್ತು. ಒಟ್ಟಾರೆ ಉದಯೋನ್ಮುಖ ಪ್ರತಿಭೆಗಳಿಗೆ ಒಂದು ವೇದಿಕೆ ಅಲ್ಲಿತ್ತು. ಗಣೇಶನ ಹಬ್ಬಕ್ಕೆ ಸರಿಹೊಂದುವ ಹಾಡು, ನೃತ್ಯ ಆಯ್ದುಕೊಂಡಿದ್ದ ನಿವಾಸಿಗಳು ಪ್ರೇಕ್ಷಕರ ಮನಗೆದ್ದರು. ಇಲ್ಲಿ ಹೆಚ್ಚು ಚಪ್ಪಾಳೆ ಗಿಟ್ಟಿಸಿಕೊಳ್ಳುವ ಸರದಿ ಮಹಿಳೆಯರ ಯೋಗ ಡ್ಯಾನ್ಸ್ನವರದು ಆಗಿತ್ತು. ಹಲವು ವೃತ್ತಿಯಲ್ಲಿ ಇರುವವರು ಬಿಡುವಿಲ್ಲದ ಕೆಲಸದ ಒತ್ತಡದಲ್ಲಿ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ನಿತ್ಯ ಯೋಗಾಭ್ಯಾಸ ಮಾಡುವವರಿದ್ದಾರೆ. ಇವರೆಲ್ಲ ಸೇರಿಕೊಂಡು ಯೋಗದ ಹಲವು ಭಂಗಿಗಳನ್ನೇ ಆಕರ್ಷಕ ನೃತ್ಯವನ್ನಾಗಿ ಪರಿವರ್ತಿಸಿ ಈ ಯೋಗ ಡ್ಯಾನ್ಸ್ ಮಾಡಿದ್ದರು.
ಇದರ ಜೊತೆ ಸನ್ಮಾನ ಬಹುಮಾನ ಎಲ್ಲ ಸಹ ಅಲ್ಲಿತ್ತು. ಅಂದಿನ ಕಾರ್ಯಕ್ರಮ ಅಲ್ಲಿಗೆ ಮುಗಿದಿತ್ತು. ಇದೇ ವೇದಿಕೆಯಲ್ಲಿ ಮರುದಿನ ಸಂಜೆ ಜಾಂಬವತಿ ಕಲ್ಯಾಣ ಇತ್ತು. ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಯಕ್ಷಗಾನ ಹಾಗೂ ಆ ಯಕ್ಷಗಾನಕ್ಕೆ ಬಣ್ಣ ಬಳಿಯುವವರು ಯಾರು ಇದರ ಬಗ್ಗೆ ಮಾಹಿತಿ ಕೊಡಲಿದ್ದೇನೆ. ಹಾಗೆ ಇದು ಈ ಭಾಗ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕೊಡಿ. ಹಾಗೆ ಈ ವಿಷಯವನ್ನ ಇತರರಿಗೂ ಶೇರ್ ಮಾಡಿ. ಅದರ ಜೊತೆಯಲ್ಲೇ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ. ಇದರ ಜೊತೆಯಲ್ಲಿ ಒಂದು ಸಣ್ಣ ಮನವಿ, ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.